ಆಕಾಶವಾಣಿ ಮಳೆಗಾಲದಲ್ಲಿ ಜೀವನ ಕ್ರಮ ಹಾಗೂ ಆಹಾರ ಪದ್ಧತಿ ಕುರಿತು ಶಿವಮೊಗ್ಗದ ಆಯುರ್ವೇದ ವೈದ್ಯರಾದ ನಾಗರಾಜ್ ಅಂಗಡಿ ಅವರೊಂದಿಗೆ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಮಳೆಗಾಲ ಆರಂಭ ಆಗಿದೆ. ಈ ಸಮಯದಲ್ಲಿ ರೋಗ ರುಜಿನಗಳು ಬರೋದನ್ನು ನಾವು ನೋಡ್ತಾನೆ ಇರ್ತೀವಿ. ಈ ರೋಗಗಳು ಯಾವ್ಯಾವ ರೀತಿಯಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಮತ್ತು ಅದು ಬಂದಾಗ ಆಯುರ್ವೇದದ ಪ್ರಕಾರ ಯಾವ ರೀತಿಯಲ್ಲಿ ಅದನ್ನು ಶಮನ ಮಾಡಿಕೊಳ್ಬಹುದು ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಅತ್ರೇಯ ಆಯುರ್ವೇದಾಲಯದ ಆಯುರ್ವೇದ ವೈದ್ಯರ ಮತ್ತು ಯೋಗ ವೈದ್ಯರು ಆದಂತಹ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಅವರು. ಡಾಕ್ಟರ್ ನಾಗರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಆಯುರ್ವೇದದ ಪ್ರಕಾರ ನೀವು ಮಳೆಗಾಲ ಏನು ಅಂತ ಹೇಳ್ತೀರಿ? ಮಳೆಗಾಲದ ಬಗ್ಗೆ ಹೇಳುವುದ ಮುಂಚೆ ನತ್ವಯಂ ಕಾಮಯೇತ್ ರಾಜ್ಯಂ ನ ಚ ಸ್ವರ್ಗ ಸುಖಾನಿ ಚ ಕಾಮಯೇತ್ ದುಃಖತಪ್ತಾನಾಂ ಪ್ರಾಣಿನಾಂ ಅರ್ಥಿನಾಶನಂ. ಯಾಕೆ ಈ ಶ್ಲೋಕದ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ, ವೈದ್ಯರಾದ ನಮಗೆ ಅಂದ್ರೆ ರೀಸೆಂಟ್ ಆಗಿ ನಾವು ವೈದ್ಯ ದಿನಾಚರಣೆಯನ್ನು ಆರಂಭ ಮಾಡಿದ್ವಿ, ಅದನ್ನ ಸೆಲೆಬ್ರೇಟ್ ಮಾಡಿದ್ವಿ. ಈ ವೈದ್ಯ ದಿನಾಚರಣೆಯ ಅಂಗವಾಗಿ ವೈದ್ಯರಿಗೋಸ್ಕರ ಇದನ್ನು ನಾನು ಸಮರ್ಪಣೆ ಮಾಡ್ತೀನಿ. ಏಕೆ ಅಂತಂದ್ರೆ ನೋಡಿ, ನಮ್ಮ ಭಾರತೀಯ ಕಾಲಮಾನಗಳಲ್ಲಿ ನಾವು ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ ಅಂತೇಳಿ ಮೂರು ಮೇನ್ ಆಗಿ ನಾವು ಕಾಲವನ್ನ ಡಿವೈಡ್ ಮಾಡಿದ್ದೇವೆ. ಆದರೆ ಆಯುರ್ವೇದದಲ್ಲಿ ನಾವು ಎರಡು ಕಾಲವಾಗಿ ಡಿವೈಡ್ ಮಾಡ್ತೀವಿ, ವಿಸರ್ಗ ಕಾಲ ಮತ್ತು ಆದಾನ ಕಾಲ ಅಂತ. ವಿಸರ್ಗ ಕಾಲ ಅಂತಂದ್ರೆ ಈ ಮಳೆಗಾಲದ ಪ್ರಾರಂಭದ ದಿನಗಳು, ವರ್ಷ, ಶರತ್, ಹೇಮಂತ ಋತು ಅಂತೇಳಿ ನಾವು ಕರಿತೇವೆ. ಅಂದ್ರೆ ಈ ವರ್ಷ ನಾವು ಏನೀಗ ಜುಲೈ ತಿಂಗಳಿನಿಂದ ಸುಮಾರು ನಾವು ನವೆಂಬರ್, ಡಿಸೆಂಬರ್, ಜನವರಿ ಅರ್ಧದವರೆಗೂ ಕೂಡ ನಾವು ವಿಸರ್ಗ ಕಾಲ ಅಂತ ಕರಿತೇವೆ. ತದನಂತರ ಬರುವಂಥದ್ದನ್ನು ನಾವು ಆದಾನ ಕಾಲ ಅಂತ ಕರಿತೀವಿ. ಅದರಲ್ಲಿ ಶಿಶಿರ, ವಸಂತ, ಗ್ರೀಷ್ಮ ಋತುಗಳು ಬರುತ್ತೆ. ಸೊ ಹೀಗೆ 12 ತಿಂಗಳುಗಳನ್ನು ನಾವು ಎರಡು ಡಿವಿಷನ್ ಆಗಿ ಮಾಡ್ತೇವೆ, ಆದಾನ ಮತ್ತು ವಿಸರ್ಗ. ಅದರಲ್ಲಿ 6 ತಿಂಗಳು ಬರುತ್ತೆ, ಅದರಲ್ಲಿ 3 ಋತುಗಳು ಬರುತ್ತೆ. ಈ ಋತುಗಳಿಗೆ ಅನುಸಾರವಾಗಿ ನಮ್ಮ ಭಾರತೀಯ ಹವಾಮಾನಗಳು ಮತ್ತೆ ಎಲ್ಲ ಥರದ ಚಟುವಟಿಕೆಗಳು ವ್ಯತ್ಯಾಸ ಬರುತ್ತೆ ಅಥವಾ ಅದು ಬದಲಾವಣೆ ಬರುತ್ತೆ. ಆ ಬದಲಾವಣೆಗೆ ನಾವು ಹೊಂದ್ಕೊಳ್ಬೇಕಾಗತ್ತೆ. ಆ ಬದಲಾವಣೆಗೆ ಋತುಗಳಿಗೆ ಅನುಸಾರವಾಗಿ ನಾವು ಹೊಂದಿಕೊಂಡು ನಮ್ಮ ಜೀವನವನ್ನ ಮಾಡ್ತಾ ಬಂದಿದ್ದೇ ಆಗಿದ್ರೆ ಅದರಲ್ಲೇ ಆರೋಗ್ಯ ಅಡಗಿರುತ್ತೆ ಅಂತೇಳಿ ನಮ್ಮ ಋಷಿ ಮುನಿಗಳು ಹೇಳ್ತಾರೆ. ಈಗ ಒಂದಾಗುತ್ತೆ ಡಾಕ್ಟರ್ ನಾಗರಾಜ್ ಅವರ, ಋತುವಿಗೆ ಅನುಗುಣವಾಗಿ ನಾವು ಹೊಂದ್ಕೋಬೇಕು ಅಂತಂದ್ರೆ ಹೇಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? ನೋಡಿ, ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂತಂದ್ರೆ, ಯಾವಂತೆ ಲೋಕೆ ತಾವಂತೆ ಪುರುಷಃ. ಅಂದ್ರೆ ಲೋಕದಲ್ಲಿ ಆಗುವ ಬದಲಾವಣೆಗಳು ನಾವು ಗಮನಿಸಿದ್ರೆ ನಮ್ಮ ದೇಹದಲ್ಲೂ ಅದೇ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಯಾರಿಗೆ ಯುಕ್ತಿ ಇರುತ್ತೆ ಅದನ್ನು ಅವರಿಗೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಗಮನಿಸ್ತಾ ಇದ್ರು. ಏನು ಅಂತಂದ್ರೆ, ಈ ಹೊರಗಿನ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣವಿದ್ರೆ ಆ ದಿನ ನಿಮಗೂ ಅಷ್ಟೊಂದು ಚಟುವಟಿಕೆ ಇರೋದಿಲ್ಲ, ಒಂಥರ ಏನೋ ಮಂದಸ್ಮಿತವಾಗಿರ್ತಕ್ಕಂತಹ ಚಟುವಟಿಕೆ ಇರುತ್ತೆ. ಅಥವಾ ಜೀರ್ಣಕ್ರಿಯೆಯಲ್ಲೂ ಕೂಡ ನಮಗೆ ಮಂದಾಗ್ನಿಯ ಒಂದು ಫೀಲಿಂಗ್ ಗೊತ್ತಾಗ್ತದೆ. ಹಾಗಾಗಿ ವಾತಾವರಣದಲ್ಲಿ ಇರತಕ್ಕಂತಹ ಬದಲಾವಣೆಗಳು ನಮ್ಮ ದೇಹದಲ್ಲಿ ನೇರವಾಗಿ ಸಂಪರ್ಕವನ್ನು ಹೊಂದಿರೋದ್ರಿಂದ ನಾವು ಈಸಿಯಾಗಿ, ಈಗ ಬೇಸಿಗೆಯ ದಿನಗಳಲ್ಲಿ ತೀವ್ರವಾದ ಬಿಸಿಲಿರುತ್ತೆ, ಆ ತೀವ್ರವಾದ ಬಿಸಿಲಿನಿಂದ ನಮ್ಮ ದೇಹದಲ್ಲಿರುವ ಕಫದೋಷವು ಕರಗಿ ಕಫವು ಜೀರ್ಣಶಕ್ತಿಯನ್ನು ತೊಂದರೆಯನ್ನ ಮಾಡಿ ಆ ತೊಂದರೆಯಿಂದ ಬರುವಂತ ಬಹಳಷ್ಟು ಕಾಯಾಗ್ನಿಗೆ ಸಂಬಂಧಿಸಿದ ಜೀರ್ಣಶಕ್ತಿಗೆ ಸಂಬಂಧಿಸಿದ ರೋಗಗಳನ್ನು ತರುತ್ತೆ. ಅದಕ್ಕನುಗುಣವಾಗಿಯೇ ನಾವು ವಸಂತೆ ಅನುಭವಯತ್ ಅಂತ ಹೇಳ್ತೇವೆ. ಅಂದ್ರೆ ವಸಂತ ಋತುವಿನಲ್ಲಿ ಕಫವನ್ನ ನಾವು ತೆಗಿಬೇಕು ಅಂತ ಹೇಳ್ತೇವೆ. ಋತುವಿನಲ್ಲಿ ವಮನವನ್ನ ಮಾಡಿಸಿ ಆ ಸಂಬಂಧಿತ ರೋಗಗಳನ್ನು ತಡಿಬಹುದು. ಅದಕ್ಕೆ ಅನುಗುಣವಾಗಿ ನಾವು ಬೇಸಿಗೆಯಲ್ಲಿ ಆಹಾರವನ್ನು ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೇವೆ. ಹೆಚ್ಚು ನೀರು ಕುಡಿಯುವಂಥದ್ದು ಅಥವಾ ನೀರಿನಂತ ಇರುವಂತ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು, ಅಥವಾ ಬೇಸಿಗೆಯಲ್ಲಿ ಲಘು ಆಹಾರಗಳನ್ನು ತಿನ್ನುವಂಥದ್ದು, ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ವಿಶ್ರಾಮವನ್ನು ತೆಗೆದುಕೊಳ್ಳುವಂಥದ್ದು. ನಾವೀಗ ಹೇಳೋದೇ ಬೇಡ, ಅದು ಆಟೋಮೆಟಿಕ್ ಋತುಗಳಿಗನುಸಾರವಾಗಿ ನಮ್ಮ ಪೂರ್ವಜರು ರೂಢಿ ಮಾಡ್ಕೊಂಡು ಬಂದಿರತಕ್ಕಂಥ ಸ್ಥಿತಿ ಇದೆ. ಅದನ್ನ ಬಹಳಷ್ಟು ಜನ ರೂಢಿ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಮಳೆಗಾಲದಲ್ಲೂ ಕೂಡ, ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಇದ್ದಂತಹ ಹವಾಮಾನ ಸಡನ್ ಆಗಿ ವ್ಯತಿರಿಕ್ತವಾಗಿ ಬದಲಾವಣೆ ಆಗುತ್ತೆ. ಇವತ್ತು ತುಂಬಾ ಬಿಸಿಲಿರುತ್ತೆ, ಈ ವರ್ಷ ಹಾಗೆ ಆಗಿರೋದು. ಅಂದ್ರೆ ಮಳೆ ಪ್ರಾರಂಭದ ಹಿಂದಿನ ದಿನದವರೆಗೂ ತೀವ್ರವಾದ ಬಿಸಿಲನ್ನ ನೋಡಿದ್ವಿ. ಈಗ ಮಳೆ ಬರ್ತಾ ಇದ್ದಾಗ್ಲೂ ಕೂಡ ಆಗಾಗ ಒಂದು ದಿನ ಮಳೆ, ಒಂದು ದಿನ ಬಿಸಿಲು, ಈ ತರನು ನೋಡ್ತಾ ಇದ್ದೀವಿ. ಈ ತರನು ಇದು ಮನುಷ್ಯರಿಗೆ ಬಹಳ ಪರಿಣಾಮವನ್ನ ತರುತ್ತೆ. ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಆಯುರ್ವೇದ ಹೇಳುತ್ತೆ, ಮಳೆಗಾಲದಲ್ಲಿ ನೀವು ಈ ಬಿಸಿಲನ್ನ ಕಾಯಿಸಬಾರದು ಅಂತ ಹೇಳುತ್ತೆ. ನೀವು ಒಳ್ಳೆ ವಿಷಯವನ್ನ ಹೇಳ್ತಾ ಇದ್ರಿ ಡಾಕ್ಟರ್ ನಾಗರಾಜ್ ಅವರೇ.
ಮಳೆಗಾಲದಲ್ಲಿ ಬಿಸಿಲು ಕಾಯಿಸಬಾರ್ದು ಅಂತಂದ್ರೆ ಹಾಗಿದ್ರೆ ಮನೆಯಿಂದ ಹೊರಕ್ಕೆ ಹೋಗದೆ ಇರೋದಕ್ಕಾಗುತ್ತಾ? ಅದು ತೀವ್ರವಾದ ಬಿಸಿಲನ್ನ ಬಹಳ ಸಮಯದವರೆಗೂ ಬಿಸಿಲಿಗೆ ಒಡ್ಡಿ ನಿಲ್ಲಬಾರದು. ಏಕೆ ಅಂತಂದ್ರೆ ನಮ್ಮ ಈ ದೇಹದ ಪರಿಸ್ಥಿತಿ ಈ ಶೀತ ಉಷ್ಣತೆಗೆ ಹೊಂದಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಕೆಮಿಕಲ್ ವೇರಿಯೇಷನ್ ಅನ್ನ ಮಾಡ್ಕೊಂಡಿರುತ್ತೆ. ನಾವು ಆಲ್ ಆಫ್ ಎ ಸಡನ್ ಈ ಬಿಸಿಲು ಬಂದ ತಕ್ಷಣನೇ ಆ ಬಿಸಿಲಿಗೆ ಒಗ್ಗಿದರೆ ಶೀತ ಉಷ್ಣ ವ್ಯತ್ಯಾಸ ಚಿಕಿತ್ಸದಿಂದ ಬಹಳಷ್ಟು ರೋಗಗಳು ಬರುತ್ತೆ ಅಂತ ಆಯುರ್ವೇದ ಹೇಳ್ಬಿಡುತ್ತೆ. ಹಾಗಾಗಿ ಅದು ಇವತ್ತಿಗೂ ಆಯುರ್ವೇದ ಹೇಳಿರ್ತಕ್ಕಂತಹ ವಿದ್ಯೆ ಏನಿದೆ ಅಲ್ಲ, ತ್ರಿಕಾಲ ಸತ್ಯ ತ್ರಿವರ್ಗ ಸಾಧ್ಯ. ತ್ರಿಕಾಲ ಅಂದ್ರೆ ಹಿಂದು, ಇವತ್ತು, ಮುಂದೆ ಹೇಳುವುದು ಯಾವತ್ತೂ ಸತ್ಯ, ಜೊತೆಗೆ ತ್ರಿವರ್ಗ ಅಂದ್ರೆ ಎಲ್ಲರಿಗೂ ಇದು ಸತ್ಯ ಆಯುರ್ವೇದ. ಹಾಗಾಗಿ ಇದನ್ನ ಪರಿಸರದೊಂದಿಗೆ ಇದು ಬೆರೆತ್ಕೊಂಡಿರೋದ್ರಿಂದ, ಪರಿಸರದ ಜೊತೆಗೆ ಇರೋದ್ರಿಂದ ನಾವು ಈ ಪರಿಸರದಲ್ಲಿ ಆಗುವಂಥದ್ದನ್ನ ಮತ್ತು ಆಯುರ್ವೇದದಲ್ಲಿ ಹೇಳಿರುವುದನ್ನ, ಯೋಗದಲ್ಲಿ ಮಾಡಿರುವುದನ್ನ ಪ್ರತಿಯೊಂದು ಅನುಸರಿಸ್ಕೊಂಡು ಅಲ್ಲಿ ಹೇಳಿರುವುದನ್ನ ಆಪ್ತವಚನ ಅಂತ ಕರಿತೀವಿ. ಆಪ್ತವಚನ ಅಂತಂದ್ರೆ ಯಾರಿಗೆ ರಜಸ್ತಮೋಭ್ಯಂ ಅಂದ್ರೆ ರಜ ಮತ್ತು ತಾಮಸಿಕ ದೋಷಗಳು ಇಲ್ಲದೇನೆ ಸಾತ್ವಿಕ ಗುಣವುಳ್ಳದ್ದು ಮತ್ತೆ ಸತ್ಯವನ್ನೇ ನುಡಿತಾರೆ. ಅದನ್ನ ಹೇಳಿದ್ದನ್ನು ಆಸ್ ಇಟ್ ಈಸ್ ಆಗಿ ನಾವು ಅದನ್ನ ಅನುಸರಿಸಿ ನಡೆದಿದ್ದೇ ಆಗಿದ್ದರೆ ಅದು ನಮಗೆ ಯಾವುದೇ ತರಹದ ಅನಾರೋಗ್ಯವನ್ನ ತರುವುದಿಲ್ಲ, ಬಾಧಿಸುವುದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಆಪ್ತವಚನವನ್ನು ನಾವು ಫಾಲೋ ಮಾಡಬೇಕು. ಇಲ್ಲಿ ಹೇಳಿರೋ ರೀತಿ ಬೇಸಿಗೆಯ ಬಿಸಿಲನ್ನ ನಾವು ಎಷ್ಟು ತೀವ್ರವಾದರೆ ಅದನ್ನು ಕಡಿಮೆ ಮಾಡಿ ನೆರಳಲ್ಲಿ ಹೋಗಿ ಸೇರ್ತೇವೋ, ಹಾಗೆ ಮಳೆಗಾಲದಲ್ಲೂ ಕೂಡ ಈ ಮಳೆಗಾಲ ಶೀತ ವಾತಾವರಣ ಮಳೆಕ್ಕೆ ನಾವು ಹೊಂದಿಕೊಂಡಿರೋದ್ರಿಂದ ಸಡನ್ ಆಗಿ ಬಂದಿರತಕ್ಕಂಥ ಬಿಸಿಲಿಗೆ ಒಗ್ಗಿದರೆ ಅದರಿಂದ ಬರುವಂತಹ ಬಹಳಷ್ಟು ಅನಾಹುತಗಳಿಗೆ ಅಥವಾ ರೋಗಕ್ಕೆ ನಾವು ತುತ್ತಾಗಬೇಕಾಗ್ತದೆ. ಅನಾಹುತ ಮತ್ತು ರೋಗಕ್ಕೆ ತುತ್ತಾಗಬೇಕಾಗುತ್ತೆ ಅಂತ ಹೇಳ್ಬಿಟ್ರಿ ನಾಗರಾಜ ಅಂಗಡಿ ಅವರೇ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ವಾತ ಪ್ರಕೃತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವಾತ ಅಂತಂದ್ರೆ ನೀವು ಶಾರೀರಿಕವಾಗಿ ವಾತ ಬರುತ್ತೆ ಅಂತಂದ್ರೆ ಯಾವ ರೀತಿಯ ರೋಗ ಲಕ್ಷಣಗಳನ್ನ ನೋಡ್ತೀರಿ? ನೋಡಿ, ಈ ಆದಾನ ಕಾಲ ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದಾನ ದುರ್ಬಲೇ ದೇಹೆ ಪಕ್ತ ಭವತಿ ದುರ್ಬಲಾಹ ಸ ವರ್ಷಾಸು ಅನಿಲಾದೀನಾಂ ದೂಷಣೈರ್ಬಾಧ್ಯತೆ ಪುನಃ ಅಂತ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ವರ್ಷ ಋತುವಿನಲ್ಲಿ ಮತ್ತು ಈ ಬೇಸಿಗೆಯ ಒಂದು ಪರಿಣಾಮಕ್ಕೆ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಹಾಗಾಗಿ ದೇಹವೂ ದುರ್ಬಲವಾಗಿರುತ್ತೆ. ತದನಂತರ ಈ ಮಳೆಗಾಲ ಮತ್ತು ಮೇಘ ನಿಶ್ಚಂದಾತ್ ಅಂದರೆ ಈ ಮೋಡ ಕವಿದ ವಾತಾವರಣ ಮತ್ತು ಮಳೆಯ ನೀರಿನ ಪ್ರಮಾಣ ಹೆಚ್ಚಿಗೆ ಇರುವುದರಿಂದ, ಜೊತೆಗೆ ನಮಗೆ ಆಮ್ಲಪಾಕ ಅಂದರೆ ಬೇಸಿಗೆಯಿಂದ ಕಾದಿರೋ ಮಣ್ಣಿಗೆ ಸಡನ್ ಆಗಿ ನೀರು ಬಿದ್ದಾಗ ಅದು ಒಂದು ಭೂಭಾಷ್ಪ ಬರುತ್ತೆ ನೋಡಿ, ಅದರಿಂದ ಆಮ್ಲಪಾಕ ಆಗುತ್ತೆ, ನೀರು ಆಮ್ಲಪಾಕ ಆಗುತ್ತೆ. ಆ ಆಮ್ಲಪಾಕದಿಂದ ನಮ್ಮ ದೇಹದಲ್ಲಿರುವ ಪಿತ್ತವೂ ಕೂಡ ದೂಷಿತವಾಗಿ, ಪಿತ್ತ ಅಂದ್ರೆ ಜೀರ್ಣಶಕ್ತಿಗೆ ಸಂಬಂಧಿಸಿದ ಜಾಸ್ತಿ, ಅದು ಆ ಜೀರ್ಣಶಕ್ತಿಯೂ ಕಡಿಮೆ ಆಗುತ್ತೆ. ಈ ಜೀರ್ಣಶಕ್ತಿ ಮತ್ತು ಬೇಸಿಗೆ ಮತ್ತು ಈ ಋತು ಸ್ವಭಾವದಿಂದ ಜೀರ್ಣಶಕ್ತಿ ಕಡಿಮೆಯಾಗಿ ದೇಹದ ಪ್ರಭಾವ ಕಡಿಮೆ. ಈ ಸಂಬಂಧಿಸಿದಂತೆ ಇದರಿಂದ ವಾತವೂ ವೃದ್ಧಿಯಾಗಿ, ವಾತದ ಜೊತೆಗೆ ಪಿತ್ತ ಕಫವೂ ವೃದ್ಧಿಯಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ಬರುತ್ತೆ. ರೋಗಗಳೂ ಕೂಡ ವಾತದೋಷಕ್ಕೆ ಸಂಬಂಧಿಸಿದೆ ಬರುತ್ತೆ. ನೀವು ಕೇಳಿದ್ರೆ ಯಾವ್ಯಾವ ರೋಗ ಬರಬಹುದು ಅಂತ, ಪ್ರಧಾನವಾಗಿ ಅಜೀರ್ಣ. ಅಜೀರ್ಣ ಅಂತಂದ್ರೆ ನೋಡಿ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ಟ್ರೈಟಿಸ್ ಅಂತ ಸಾಮಾನ್ಯವಾಗಿ ಜನರು ಕರೆಯೋದುಂಟು. ಆದರೆ ಆಯುರ್ವೇದದಲ್ಲಿ ನಾವು ಅದಕ್ಕೆ ಆಮ್ಲ ಪಿತ್ತ ಅಥವಾ ಅಜೀರ್ಣ ಅಥವಾ ನೀವು ಬೇರೆ ಬೇರೆ ರೂಪದಲ್ಲಿ ಅದನ್ನು ಕರಿಬಹುದು. ಅದರ ಉದರ ಶೂಲ ಅಂತಲೂ ಕರಿಬಹುದು. ಎಲ್ಲದನ್ನೂ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಅಜೀರ್ಣ ಅನ್ನುವಂಥದ್ದು ಅಥವಾ ಗ್ಯಾಸ್ಟ್ರೈಟಿಸ್ ಆಮ್ಲ ಪಿತ್ತ ಅನ್ನುವಂಥದ್ದು ನಮಗೆ ಎಲ್ಲ ರೋಗಕ್ಕೂ ಕಾರಣ ಅಂತೇಳಿ ಆಯುರ್ವೇದ ಹೇಳುತ್ತೆ. ಸರ್ವ ರೋಗ ಅಪಿ ಮಂದಾಗ್ನಿ ಸುತರಾಮ್ ಉದರಾಣಿಚ ಅಂತ ಕರೀತಾರೆ. ಅಂದರೆ ಸರ್ವರೋಗಕ್ಕೂ ಕಾರಣ ಈ ತರಹದ ಒಂದು ಪ್ರಧಾನವಾಗಿರತಕ್ಕಂತಹ ಸಮಸ್ಯೆ. ಹಾಗಾದ್ರೆ ಜೀರ್ಣಶಕ್ತಿಯೇ ತೊಂದರೆ ಆಗಿದ್ದೇ ಆದರೆ ಅದರಿಂದ ರೋಗಗಳು ಬರುತ್ತೆ ಅಂತ ಆಯುರ್ವೇದ ಹೇಳ್ದಂಗಾಯ್ತು. ಆ ರೋಗಗಳು ಯಾವ್ಯಾವುದು ಅಂತಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಪ್ರಧಾನವಾಗಿ ಒಂದು ಅಜೀರ್ಣದಿಂದ ಬಂದಿರತಕ್ಕಂತಹ, ನಿಮಗೆ ಬೆಳಗ್ಗೆ ಹಲ್ಲುಜ್ಜುವಾಗ ಕಫ ಬರ್ತಿರ್ಬೋದು, ಅದು ಕೂಡ ಅಜೀರ್ಣದ ಪ್ರತೀಕನೇ. ಅದ ನಂತರ ಊಟ ಮಾಡಿದ ತಕ್ಷಣನೇ ನಿಮಗೆ ಎದೆ ಮೇಲೆ ಭಾರ ಅನಿಸ್ಬೋದು, ಅಥವಾ ಎದೆಯಲ್ಲಿ ಚುಚ್ಚಿದಂಗೆ ಆಗ್ಬೋದು, ಅಥವಾ ಹೊಕ್ಕಳು ಭಾಗದಲ್ಲಿ ಉಬ್ರ ಆಗ್ಬೋದು, ಅಥವಾ ಬೇದಿ ಗಟ್ಟಿ ಆಗ್ಬೋದು, ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಅಥವಾ ನಿಮಗೆ ಬೇದಿ ದಿನಕ್ಕೆ 1, 2, 3, 4 ಸ್ವಲ್ಪ ಅಲ್ಪ ಮಲ ಪ್ರವೃತ್ತಿ ಇರ್ಬೋದು, ಅಥವಾ
ಪಿತ್ತ ಪ್ರಧಾನವಿದ್ರೆ ನಿಮಗೆ ಏನಾಗುತ್ತೆ, ನೀರಿನ ಥರ ಬೇದಿ ಆಗುತ್ತೆ, ದಿನಕ್ಕೆ 3 ರಿಂದ 4 ಸಲ ಆಗುತ್ತೆ, ಬಿಸಿ ಬಿಸಿ ಉರಿ ಆಗುತ್ತೆ ಬೇದಿ ಮಾಡೋ ಜಾಗದಲ್ಲಿ. ಇದು ಕೂಡ ಅಜೀರ್ಣನೆ ಅಂತ ನಾವು ಕರಿತೀವಿ. ಹಾಗೆ ಈ ಅಜೀರ್ಣದಿಂದ ನಿಮಗೆ ಮೂಲವ್ಯಾಧಿ ಬರ್ಬೋದು, ಅಜೀರ್ಣದಿಂದ ಗ್ರಹಣಿ ಸ್ಪ್ರೂ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಬರ್ಬೋದು, ಅಜೀರ್ಣದಿಂದನೇ ಜಾಂಡೀಸ್ ಬರ್ಬೋದು, ಅಜೀರ್ಣದಿಂದನೇ ನೀವು ಎಷ್ಟು ಕಾಯಿಲೆ ಬೇಕು ಹೇಳಿ ಎಲ್ಲ ಕಾಯಿಲೆಗಳು, ಅತಿಸಾರ ಚರ್ದಿ ಅಂದರೆ ವಾಮಿಟಿಂಗ್ ಬರ್ಬೋದು, ಅಥವಾ ಅತಿಸಾರ ಬೇದಿ ಬರ್ಬೋದು, ಡಿಸೆಂಟ್ರಿ ಬರ್ಬೋದು. ಬಹಳಷ್ಟು ಮಳೆಗಾಲದಲ್ಲಿ ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಬರುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಬರುತ್ತೆ ಅಂತ ಅಂದ್ಬಿಟ್ರಿ ಡಾಕ್ಟರ್ ನಾಗರಾಜ್ ಅವರೇ. ಹೌದು, ಬರದೇ ಇರೋ ಹಾಗೆ ನಾವು ಏನ್ ಮಾಡಬೇಕು? ಎಸ್, ಅದಕ್ಕೆ ನೀವು ಇವತ್ತು ಕಾರ್ಯಕ್ರಮ ಮಾಡ್ತಿರೋದು. ನೋಡಿ, ಈ ಮಳೆಗಾಲದ ಸಮಯದಲ್ಲಿ ಬಹಳಷ್ಟು ಈ ತರ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಬರುತ್ತೆ ಅಂತ ನಾವು ಹೇಳಿದ್ವಿ. ಅಂದರೆ ಆ ರೋಗಗಳು ಬರದಂಗೆ ನಾವು ತಡೆಯೋದೇ ನಮ್ಮ ಕರ್ತವ್ಯ. ಮಳೆಗಾಲದಲ್ಲಿ ಎಚ್ಚರಿಕೆಯಿಂದ ಹೇಗಿರಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ನೋಡಿ, ಆಯುರ್ವೇದದಲ್ಲಿ ವರ್ಷ ಋತುಗನುಸಾರವಾಗಿ ಈ ಮಳೆಗಾಲದಲ್ಲಿ ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ನಾವು ಇರಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಯಾವ ತರ ಆಕ್ಟಿವಿಟೀಸ್ ಮಾಡಬೇಕು, ಯಾವ ತರ ಆಕ್ಟಿವಿಟೀಸ್ ಅನ್ನ ನಾವು ಮಾಡಬಾರ್ದು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಪಥ್ಯ ಆಹಾರಗಳನ್ನ ನಮ್ಮ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪಥ್ಯ ಆಹಾರ ಅಂತಂದ್ರೆ ದಿನನಿತ್ಯ ಯಾವುದೇ ತರಹದ ತೊಂದರೆಯೂ ಆಗದೆ, ಅಬ್ಸ್ಟೆಕಲ್ಸು ಆಗದೆ, ನಮ್ಮ ಜೀರ್ಣಕ್ರಿಯೆ ನಡೆಯುವಂಥದ್ದು, ನಾವು ಕೂಡ ಎಲ್ಲೂ ಮಂದಾಸ್ಮಿತರಾಗದೆ ಅಥವಾ ಒಂಥರ ಆವರಣ ಆಗದೆ ದಿನನಿತ್ಯದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದು, ಅದು ಪಥ್ಯ. ಸೊ ಆ ಪಥ್ಯ ಆಹಾರಗಳು ಯಾವ್ಯಾವುದಪ್ಪ ಅಂತಂದ್ರೆ, ಈಗ ನೋಡಿ, ವಾತ ಪ್ರಕೋಪ ಆಗಿದೆ, ಜೀರ್ಣಶಕ್ತಿ ತೊಂದರೆ ಇದೆ. ಆ ಜೀರ್ಣಶಕ್ತಿ ತೊಂದರೆ ಇದೆ ಅಂತ ಹೇಳಿದ್ರೆ ಜೀರ್ಣಶಕ್ತಿಗೆ ಮಿಗಿಲಾದ ಆಹಾರಗಳನ್ನು ತಿಂದ್ರೆ ಇನ್ನೂ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಜೀರ್ಣಶಕ್ತಿ ಜಾಸ್ತಿ ಆಗೋ ಆಹಾರ ತಿನ್ಬೇಕು ನಾವು. ಹಾಗಾದ್ರೆ ಎಲ್ಲಿ ಹೇಳ್ತಾರೆ, ಜೀರ್ಣಶಕ್ತಿಗೆ ಅನುಕೂಲವಾಗೋ ಆಹಾರ ಯಾವುದಪ್ಪ ಅಂತಂದ್ರೆ ಹಳೆಯ ಭತ್ತದಿಂದ ಮಾಡಿದ ಅನ್ನದ ತಿಂಡಿಗಳು ಅಥವಾ ಅನ್ನ, ಗಂಜಿ, ಈ ತರದ ಆಹಾರಗಳನ್ನ ಹಳೆಯ ಷಷ್ಟಿಕ ಶಾಲಿ ಅಂತ ಕರೀತಾರೆ. ಒಂದಾಗುತ್ತೆ ಡಾಕ್ಟರ್ ನಾಗರಾಜ್ ಅವರು, ನೀವು ಅನ್ನ ತಿನ್ನಿ ಅಂತ ಹೇಳ್ಬಿಡ್ತೀರಿ, ಆದ್ರೆ ಅನ್ನ ತಿನ್ನುವುದರಿಂದನೇ ಹಲವಾರು ಸಮಸ್ಯೆ ಬರುತ್ತೆ ಅಂತಾನು ಕೂಡ ಬಹಳಷ್ಟು ಜನ ಹೇಳ್ತಾ ಇರ್ತಾರಲ್ಲ. ಇದು ಬಹಳ ತಪ್ಪು ತಿಳುವಳಿಕೆ. ಪುರಾತನ ಕಾಲದಿಂದನೂ ಅನ್ನವನ್ನೇ ನಂಬಿ, ಅನ್ನವನ್ನೇ ತಿಂದು, ಅನ್ನದಿಂದಲೇ ದೇಹವಾಗಿ, ದೇಹದಿಂದಲೇ ಎಲ್ಲ ಕಾರ್ಯಗಳೂ ಕೂಡ ನಡೆಯುತ್ತಿರುವಾಗ ಅನ್ನಕ್ಕೆ ದೂಷಣೆ ಕೊಡುವುದು ಬಹಳ ಅಪರಾಧ ಅಂತ ನಾನು ಕರಿತೀನಿ. ಯಾಕೆ ಅಂತಂದ್ರೆ ಇವತ್ತು ಅನ್ನವೇ ನಮ್ಮ ದೇಹ, ದೇಹವೇ ಇಂದು ಇಷ್ಟೊಂದು ಶರೀರವಾಗಿ, ಶರೀರದಿಂದ ಸರ್ವವೂ ಸಾಧನೆ ಆಗ್ತಾ ಇದೆ. ಹಾಗಾಗಿ ಈ ರೈಸ್ ಏನಿದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿರೋದು ಸತ್ಯ, ಆದರೆ ಈ ಕಾರ್ಬೋಹೈಡ್ರೇಟ್ ನಮಗೆ ದೇಹಕ್ಕೆ ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದು. ಹೆಚ್ಚಿನ ಭಾಗ ಕಾರ್ಬೋಹೈಡ್ರೇಟ್ ಬೇಕು ನಮ್ಮ ದೇಹಕ್ಕೆ. ಹಾಗಾಗಿ ಅನ್ನವನ್ನ ಸುಮಾರು ನಿಮಗೆ 228 ವೆರೈಟಿಗಿಂತಲೂ ಹೆಚ್ಚು ಅನ್ನದ ವಿವಿಧಗಳಿದೆ. ಹಾಗಾಗಿ ಅನ್ನದಲ್ಲಿ ನಿಮಗೆ ದೋಷಕ್ಕನುಗುಣವಾಗಿ ಆಹಾರ, ಈಗ ರಕ್ತಶಾಲಿ ಅಂತ ಕರಿತೀವಿ, ಕೆಂಪು ಅಕ್ಕಿ ಸುಗರಿಗೆ ಔಷಧಿ. ನಿಮ್ದು ನೋಡಿ, ಪಿತ್ತವಾತ ಪ್ರಕೃತಿ ಬರುತ್ತೆ, ನಿಮಗೆ ಆಲ್ ಆಫ್ ಎ ಸಡನ್ ಟೆನ್ಷನ್ ಬರ್ಬೋದು, ಸಿಟ್ಟು ಬರುತ್ತೆ, ನಿಮಗೆ ಮಧುರ ರಸ ಬೇಕು, ಆ ಮಧುರ ರಸ ಬರೋದೇ ಅನ್ನದಿಂದ. ನೀವು ಅದನ್ನ ಬಿಟ್ಟು ಈ ಬಾರ್ಲಿ ಅಕ್ಕಿ ತಿಂದೆ, ನವಣೆ ಅಕ್ಕಿ ತಿಂದೆ ಅಂದ್ರೆ ದೇಹ ಡ್ರೈ ಆಗುತ್ತೆ, ನಿಮ್ದು ಉರಿ ಆಗುತ್ತೆ, ವೃಕ್ಷತ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಹಾಗೆ ಪ್ರಕೃತಿಗೆ ಅನುಗುಣವಾಗಿ, ದೇಹಕ್ಕನುಗುಣವಾಗಿ ನಾವು ಆಹಾರವನ್ನ ಆರಿಸ್ಕೋಬೇಕು. ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ, ಯಾರಿಗೆ ಕಫ ಪ್ರಕೃತಿ ಇದೆ ಅವರು ಸಿರಿಧಾನ್ಯಗಳನ್ನು ತಿನ್ನಬಹುದು. ಯಾರು ಪಿತ್ತ ಪ್ರಕೃತಿ ಇದೆ ಅವರು ಅಕ್ಕಿಯನ್ನು ಪ್ರಧಾನವಾಗಿ ಬಳಸಲೇಬೇಕು. ಗೋಧಿಯನ್ನು ತಿಂದರೆ ಅವರಿಗೆ ಅಜೀರ್ಣತೆ, ಜೀರ್ಣಶಕ್ತಿ ಸಮಸ್ಯೆ, ಲಿವರಿನ ಬಹಳ ಸಮಸ್ಯೆಗಳು, ಹಾಗೆ ಅವರಿಗೆ ಅಸಮಾಧಾನ, ಅಸಂತೃಪ್ತಿ, ಕಿರಿಕಿರಿ ಮತ್ತೆ ಎಲ್ಲ ತರಹದ ದೋಷಗಳು ಬರೋದ್ರಲ್ಲಿ ಎರಡು ಮಾತಿಲ್ಲ. ಗೋಧಿ ಅವರಿಗೆ ಪ್ರೊಹಿಬಿಟೆಡ್. ಪಿತ್ತ ಪ್ರಕೃತಿ ಅಂತಂದ್ರೆ ಅವ್ರನ್ನ ಯಾವ ರೀತಿಯ ಒಂದು ಸಿಂಪ್ಟಮ್ ನೋಡ್ತೀವಿ? ಪಿತ್ತ ಪ್ರಕೃತಿ ಅಂತಂದ್ರೆ ಸಿಂಪಲ್, ಅವರಿಗೆ ಬಹಳ ತೀಕ್ಷ್ಣ ಬುದ್ಧಿ ಇರುತ್ತೆ. ಏನಾದ್ರೂ ಒಂದು ವಿಚಾರ ಬಂದ್ರೆ ಅವರು ಗ್ರಾಸ್ಪ್ ಮಾಡೋ ರೀತಿ ಸ್ವಲ್ಪ ಸ್ಪೀಡ್ ಆಗಿರುತ್ತೆ, ಗ್ರಾಸ್ಪ್ ಮಾಡ್ತಾರೆ. ಏನಾದ್ರೂ ಸ್ವಲ್ಪ ಇರಿಟೇಷನ್ ಆದ್ರೆ ಬಹಳ ಸಿಟ್ಟು ಬರುತ್ತೆ, ಆಲ್ ಆಫ್ ಎ ಸಡನ್ ಸಿಟ್ಟು ತೋರಿಸ್ತಾರೆ. ತದನಂತರ ಅವರಿಗೆ ಮುಂಗೋಪ, ಮೂಗಿನ ಮೇಲೆ ನೇರವಾಗಿರ್ತಕ್ಕಂತಹ ಕೋಪನೂ ಇರುತ್ತೆ. ಅವರಿಗೆ ಹೀಟ್ ಬಾಡಿ ಅಂತ ನೀವೇನು ಕರಿತೀವಿ, ಉಷ್ಣ ಪ್ರಕೃತಿ ಇರುತ್ತೆ. ಹಾಗೆ ಜೀರ್ಣನೂ ಸ್ವಲ್ಪ ಹೆಚ್ಚಿನ ಭಾಗ ಆಹಾರ ತಿಂದರೆ ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿನೂ ಇರುತ್ತೆ. ಅವರಿಗೆ ಕೂದಲು ಅಕಾಲ ಫಲಿತರ ವ್ಯಾಪ್ನೋತಿ ದಿಮಾನ್ ಸ್ವೇದಿಚ ಅಂತ ಕರಿತೀವಿ. ಅಂದರೆ ಕಾಲಕ್ಕನುಗುಣವಾಗಿ ಕೂದಲು ವೈಟ್ ಆಗೋದೇ ಕಾಲದ ಮುಂಚೆನೆ ಫಲಿತವಾಗುವಂಥದ್ದು, ಅಥವಾ ಬೇರೆ ಕಲ್ಲರಿಗೆ, ಕಪ್ಪಿಂದ ಬೇರೆ ಕಲ್ಲರಿಗೆ ತಿರುಗುವಂಥದ್ದು, ಬಹಳ ಸ್ವೇದಿಚ್ಛ ಅಂದರೆ ಬಹಳ ಸ್ವೆಟ್ ಆಗುವಂತಹ ಗುಣಧರ್ಮವನ್ನು ಅವರು ಹೊಂದಿರ್ತಾರೆ. ಹಾಗೆಯೇ ಅವರಿಗೆ ಅದೇ ತರಹದ ಸಮಸ್ಯೆಗಳೂ ಬರುತ್ತೆ. ಅವರಿಗೆ ಜಾಸ್ತಿ ಈ ಥರದ ಗೋಧಿ ತಿಂದರೆ
ಹುಳಿ ಮೊಸರು, ಹುಳಿ ಮಜ್ಜಿಗೆ ಅಥವಾ ಈ ಚಿತ್ರಾನ್ನ ಪುಳಿಯೋಗರೆ ತಿಂದರೆ ಎದೆ ಉರಿ ಬರುವಂಥದ್ದು, ಗ್ಯಾಸ್ಟ್ರಿಕ್ಗೆ ಬೇಗ ತುತ್ತಾಗುವಂಥದ್ದು ಅವರಿಗೆ ಬೇಗ ಆಗ್ತದೆ. ಅದೇ ರೀತಿ ಇದನ್ನೇ ಮುಂದುವರಿಸಿ ಜಾಂಡೀಸಿಗೂ ಅವರು ಬೇಗ ತುತ್ತಾಗ್ತಾರೆ. ಪಿತ್ತ ಪ್ರಕೃತಿ ಅನ್ನವನ್ನ ಈ ಹೆಚ್ಚಿನ ಭಾಗ ಪಿತ್ತ ವಾತ ಪ್ರಕೃತಿಯವರು ಬಳಸಿದ್ರೆ ಒಳಿತು ಅಂತ ಆಯುರ್ವೇದ ಹೇಳುತ್ತೆ. ಆಯುರ್ವೇದದಲ್ಲಿ ಇದನ್ನು ಹೇಳ್ತೀರಿ ಅಂತ ಅಂದ್ಬಿಟ್ರಿ. ಅನ್ನವನ್ನ ತಿನ್ನುವಂತಹ ಪ್ರದೇಶಗಳೇ ಬೇರೆ, ರಾಗಿಯನ್ನ ತಿನ್ನುವಂತಹ ಪ್ರದೇಶಗಳೇ ಬೇರೆ, ಜೋಳವನ್ನ ತಿನ್ನುವಂತಹ ಪ್ರದೇಶಗಳೇ ಬೇರೆ. ಸತ್ಯ, ನೀವು ಹೇಳೋದು ಸತ್ಯ. ಅಂದ್ರೆ ಪ್ರಾದೇಶಿಕ ಒಂದು ಅನುಗುಣವಾಗಿ ಅವರು ಆಹಾರ ಪದ್ಧತಿಯನ್ನು ಬಳಸ್ಕೊಂಡಿರ್ತಾರೆ. ಈಗ ನಮ್ಮ ಮಲೆನಾಡಿನಲ್ಲಿ ಇರಬಹುದು, ಇಲ್ಲಿ ನಾವು ಅನ್ನವನ್ನು ಬಳಸ್ತೀವಿ. ಅದೇ ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅನ್ನದ ಬಳಕೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಸೌತ್ ಕರ್ನಾಟಕಕ್ಕೆ ಹೋದಂತ ಸಮಯದಲ್ಲಿ ರಾಗಿಯ ಬಳಕೆ ಜಾಸ್ತಿ ಆಗಿರುತ್ತೆ. ಖಂಡಿತ ಸತ್ಯ. ಆಹಾರ ಪ್ರಾದೇಶಿಕವಾಗಿರ್ತಕ್ಕಂಥದ್ದು. ಬಟ್ ಪ್ರಧಾನವಾಗಿ ನಮ್ಮ ಭಾಗದ ಜನರಿಗೆ ಅನ್ನದ ಪ್ರಮುಖ ಖಾದ್ಯಗಳೇ ಪ್ರಮುಖ. ಹಾಗಾಗಿ ನಾವು ಅನ್ನವನ್ನ ಬಳಸಬೇಕು. ಮಂಡ್ಯ ಭಾಗ ಅಥವಾ ಮೈಸೂರು ಅಥವಾ ಬೆಂಗಳೂರು ಭಾಗಕ್ಕೆ ಹೋದ್ರೆ ರಾಗಿಯನ್ನ ಜಾಸ್ತಿ ಬಳಸ್ತಾರೆ, ರಾಗಿ ಮುದ್ದೆಯನ್ನ ಅವರು ಅದನ್ನೇ ಬಳಸಬೇಕು. ಪ್ರಾದೇಶಿಕ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿಗೆ ಅವರ ಪ್ರಕೃತಿಗೆ ಹೊಂದಿಕೊಳ್ಳುವಂತ ಆಹಾರವನ್ನ ನಾವು ಬಳಸಬೇಕು. ಈ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವರು ಜಾಸ್ತಿ ಜೋಳವನ್ನ ಬಳಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಟುಡೇ ದೇ ಆರ್ ಫೇಸಿಂಗ್ ಏನು ಅಂತಂದ್ರೆ ಜೋಳ ಬಿಟ್ಟು ಗೋಧಿ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಆ ಗೋಧಿ ಈಸಿಯಾಗಿ ಸಿಗುತ್ತೆ, ಅದೇ ತರದ ರುಚಿಯನ್ನ ಕೊಡುತ್ತೆ, ಆದರೆ ಎಫೆಕ್ಟ್ ಅನ್ನು ಮಾತ್ರ ವಿಪರೀತವಾಗಿ ನೀಡುತ್ತಾ ಇದೆ. ಗೋಧಿಯಿಂದ ಉಪ ವಿಭಾಗವಾಗಿ ಬರ್ತಕ್ಕಂತಹ ಮೈದಾ ಇದೆಲ್ಲ, ಮೈದಾನು ಕೂಡ ಬಳಸಬಾರದು ಆಹಾರದಲ್ಲಿ. ನೋಡಿ, ನಮ್ಮ ಆಯುರ್ವೇದದಲ್ಲಿ ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಯಾರಿಗೆ ಪ್ರೋವರ್ಬ್ ಗಾದೆ ಮಾತು ಒಂದಿದೆ, ಆಹಾರ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಆಯುರ್ವೇದದಲ್ಲಿ ಆಹಾರಸ್ಯ ದೇಹ ಸಂಭವ, ಆಹಾರಸ್ಯ ರೋಗ ಸಂಭವ ಅಂತ ಹೇಳಿದ್ದಾನೆ. ಯಾರಿಗೆ ಆಹಾರದ ಮತ್ತು ದಿನನಿತ್ಯದ ಆಗುಹೋಗುಗಳು, ಕೆಲಸ ವಿಹಾರಗಳು ಮತ್ತೆ ವಿಚಾರಗಳು ಯಾರಿಗೆ ಸರಿಯಾಗಿರುತ್ತೆ ಅವರು ನಿರ್ದಿಷ್ಟವಾಗಿ ಹೇಳ್ಬೋದು ಅವರು ಆದಷ್ಟು ರೋಗದಿಂದ ದೂರ ಇರ್ತಾರೆ ಅಂತ. ಯಾರು ಆಹಾರದಲ್ಲಿ ನಾವು ಇವತ್ತು ಇಷ್ಟೊಂದು ರೋಗ ಉದ್ಭವ ಕಾರಣ ಏನಪ್ಪಾ ಅಂತಂದ್ರೆ ಈ ತರದ ಸಮಸ್ಯೆಗಳಿಂದನೇ ರೋಗ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ಆಹಾರದ ಒಂದು ಬಟನ್ ತಪ್ಪೋಗಿರೋದ್ರಿಂದ ಅದು ಇವತ್ತು ನಮಗೆ ಇಷ್ಟೊಂದು ತೊಂದರೆಗಳು ಈಡ್ ಮಾಡೋದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿದೆ. ಆಹಾರಸ್ಯ ಪುನರ್ಬಲ ವರ್ಣ ತೇಜಸ್ ಅಂತ ಹೇಳ್ತಾರೆ. ಆಹಾರದಿಂದನೇ ವರ್ಣ, ತೇಜಸ್ಸು, ಬಲ, ವೀರ್ಯ, ಪೌರುಷ, ಪರಾಕ್ರಮ ಬರುವಂಥದ್ದು ಮತ್ತು ಆಹಾರದಿಂದನೇ ಸರ್ವವೂ ಸಾಧನೆ ಆಗ್ತಕ್ಕಂಥದ್ದು. ಆಹಾರದಿಂದಲೇ ದೇಹವಾಗೋದ್ರಿಂದ ಆಹಾರವನ್ನು ಪ್ರತಿಯೊಬ್ಬರು ಆಹಾರದಲ್ಲಿ ಹೆಚ್ಚಿನ ಭಾಗ ತುಪ್ಪ ಮತ್ತು ಬೆಣ್ಣೆ, ಈ ಎಣ್ಣೆ ಜೊತೆಗೆ ಸಂಬಾರು ಪದಾರ್ಥಗಳು ದಿನನಿತ್ಯ ಇರಲೇಬೇಕು. ಅದು ಎಷ್ಟಕ್ಕೆ ಅಂತಂದ್ರೆ ಮಾತ್ರವತ್, ಪ್ರಮಾಣವತ್, ದೇಹಕ್ಕನುಗುಣವಾದ ಮಾತ್ರವನ್ನ ನಾವು ಅನುಸರಿಸಿ ತೆಗೆದುಕೊಂಡಿದ್ದೇ ಆಗಿದ್ರೆ ಅದು ಬ್ಯಾಲೆನ್ಸ್ ಡಯಟ್ ಆಗುತ್ತೆ, ಪ್ರಮಾಣವತ್ ಫುಡ್ ಆಗುತ್ತೆ, ಮಾತ್ರವತ್ ಆಹಾರ ಆಗುತ್ತೆ. ಅಂದಾಗ ಮಾತ್ರ ನಿಮಗೆ ಸಂಪೂರ್ಣವಾದ ಶರೀರ, ಸಂಪೂರ್ಣವಾದ ಬಲ, ಸಂಪೂರ್ಣವಾದ ಶಕ್ತಿಯನ್ನ ನೀಡುತ್ತೆ. ಅದು ನಿಮಗೆ ಇಮ್ಯುನಿಟಿ ಆಗುತ್ತೆ. ಇಮ್ಯುನಿಟಿ ಅಥವಾ ಓಜಸ್ ಅನ್ನುವಂಥದ್ದು ನೇರವಾಗಿ ಔಷಧಿಗಳಿಂದ ಬರೋದಿಲ್ಲ. ಎಸ್ಪೆಷಲಿ ಈ ಕೊರೋನಾದಂಥ ಸಮಯದಲ್ಲಿ ನಾವು ತಿಂದಿರ್ತಕ್ಕಂಥ ಔಷಧಿಗಳು ಇಮ್ಯುನಿಟಿಯನ್ನು ಕೊಡೋದಿಲ್ಲ. ಅದು ಬಹಳ ತಪ್ಪು ಗ್ರಹಿಕೆ. ಆದರೆ ದಿನನಿತ್ಯದ ಆಹಾರದಿಂದ ರಸಧಾತು ಒಳ್ಳೆಯ ರೀತಿಯಲ್ಲಿ ಧಾರಣ ಆಗಿ, ನರಿಶ್ಮೆಂಟ್ ಆಗಿ, ರಸರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುವಾಗಿ ಶುಕ್ರದಿಂದ ಓಜಸ್ಸಾಗುತ್ತೆ. ಹಾಗಾಗಿ ರಸದಿಂದ ಶುಕ್ರದವರೆಗೂ ಅದರ ಸಾರ ಏನಿದೆ ಅದು ಓಜಸ್, ಅದು ಇಮ್ಯುನಿಟಿ ಅಂತ ಕರಿತೀವಿ. ಹಾಗಾಗಿ ಇಮ್ಯುನಿಟಿ ಬರಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಆಹಾರವನ್ನು ತಿನ್ನಬೇಕು. ಅದು ಈ ಋತುಗಳಿಗೆ ಅನುಸಾರವಾಗಿ ಇರಬೇಕು, ಋತುಗಳಿಗೆ ಹೊಂದಿಕೊಂಡಿರಬೇಕು. ಈಗ ನೀವು ಋತುಗಳ ವಿಷಯವನ್ನು ಮಾತನಾಡ್ತಿದ್ರಿಂದ ಡಾಕ್ಟರ್ ನಾಗರಾಜ್ ಅವರೇ, ಯಾವ ಯಾವ ಋತುವಿಗೆ ಯಾವ ಯಾವ ಆಹಾರ ಸೂಕ್ತ ಅಂತ ಹೇಳ್ತೀರಿ? ನೋಡಿ, ಈ ಚಳಿಗಾಲಕ್ಕೂ ಈ ಮಳೆಗಾಲಕ್ಕೂ ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಇದೆಯಾ? ಬಹಳ ವ್ಯತ್ಯಾಸ ಇದೆ. ಆ ಚಳಿಗಾಲದ ಆಹಾರಕ್ಕೂ ಈ ಮಳೆಗಾಲದ ಆಹಾರಕ್ಕೂ ತದ್ವಿರುದ್ಧ. ನಾವು ಚಳಿಗಾಲದಲ್ಲಿ ತಿಂದಿರೋ ಆಹಾರ ಮಳೆಗಾಲಕ್ಕೆ ಖಂಡಿತ ಸಂಬಂಧ ಇಲ್ಲ. ಹೇಳ್ತಾರೆ ಚಳಿಗಾಲ, ನಾನು ಹೇಳಿದೆ ನಿಮಗೆ, ಚಳಿ ಅಂತಂದ್ರೆ ಆರೋಗ್ಯದಾಯಕವಾಗಿರ್ತಕ್ಕಂಥ ಕಾಲ. ಅದು ಹೇಮಂತ ಋತು, ಅದು ಶಿಶಿರ ಋತು. ಹೇಮಂತ ಋತುವಿನಲ್ಲಿ ಹೇಳ್ತಾರೆ ಶೀತ ಅನಿಲ ಸ್ಪರ್ಶ ಸಮೃದ್ಧೋ ಬಲಿನಾಂ ಬಲಿ
ಭಕ್ತ ಭವತಿ ಹೇಮಂತೆ ಮಾತ್ರ ಧವ್ಯ ಗುರುಕ್ಷಮಾಹ ಅಂತ ಹೇಳ್ತಾರೆ. ತಸ್ಮಾತ್ ತುಷರ ಸಮೇ ಸ್ನಿಗ್ಧ ಆಮ್ಲ ಲವಣ ರಸಾನ್ ಔದಕ ಅನುಪಮಾಂಸ ಇವೆಲ್ಲವನ್ನು ತಿನ್ನಬೇಕು ಅಂತ ಹೇಳ್ತಾನೆ. ಇಷ್ಟೇ ಸಿಂಪಲ್. ಈ ಹೇಮಂತ ಋತು ಚಳಿ ಜಾಸ್ತಿ ಇರುತ್ತೆ. ಆ ಚಳಿಯ ಒಂದು ಒತ್ತಡಕ್ಕೆ ನಮ್ಮ ದೇಹದ ಉಷ್ಣತೆ ಮತ್ತು ಜೀರ್ಣಶಕ್ತಿ ಎರಡೂ ಉದ್ರಿಕ್ತಗೊಂಡು ಜಾಸ್ತಿಯಾಗಿ ಆ ಉದ್ರಿಕ್ತವಾಗಿರತಕ್ಕಂಥ ಜೀರ್ಣಶಕ್ತಿಗೆ ಅಷ್ಟೇ ಪ್ರಮಾಣದ ಗುರು ಆಹಾರವನ್ನು, ಹೆವಿ ಫುಡ್ಡನ್ನು ಕೊಡಿ. ಮಾಂಸವನ್ನು ತಿನ್ನುವರು ಹೆಚ್ಚು ಮಾಂಸವನ್ನು ತಿನ್ನಿ. ಆಹಾರ ಹೆಚ್ಚು ಭಕ್ಷಕರಾಗಿದ್ದರೆ ಇನ್ನೂ ಹೆಚ್ಚಿನ ಆಹಾರವನ್ನು ನಿಮ್ಮ ಜೀರ್ಣಶಕ್ತಿ ಇರೋದ್ರಿಂದ ತಿನ್ಬೋದು ಅಂತ ಹೇಳುತ್ತೆ. ಯಾವಾಗ? ಚಳಿಗಾಲದಲ್ಲಿ, ಹೇಮಂತ ಮತ್ತು ಶಿಶಿರ ಋತುವಲ್ಲಿ. ಅದೇ ಈ ವರ್ಷ ಋತುವಿನಲ್ಲಿ ಆದಾನ ದುರ್ಬಲೋ ದೇಹೆ ಭಕ್ತ ಭವತಿ ದುರ್ಬಲಾಹ ಅಂತ ಹೇಳ್ತಾನೆ. ಈ ಆದಾನ ಕಾಲ ಪ್ರಾರಂಭ. ಹಾಗಾಗಿ ದೇಹದ ಶಕ್ತಿ ಕಡಿಮೆ. ಯಾಕೆ ಅಂದರೆ ಜೀರ್ಣಶಕ್ತಿ ಕಡಿಮೆ. ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ಇದರಲ್ಲಿ ಯಾವುದು ಹೇಳ್ತಾರಪ್ಪ ಅಂತಂದರೆ ಷಷ್ಟಿಕಶಾಲಿ. ಯಾರಿಗೆ ಗೋಧಿಯನ್ನು ತಿನ್ನುವ ರೂಢಿ ಇರುತ್ತೆ ಅವರು ಸಿದ್ಧಿ ಮಾಡಬೇಕು ಗೋಧಿನ. ಅಂದರೆ ಅದರಲ್ಲಿ ಗ್ಲೂಟೆನಿನ ಪ್ರೋಟೀನ್ ಇರುತ್ತೆ. ಆ ಗ್ಲೂಟೆನನ್ನು ನಾವು ಸುಮಾರು ಒಂದು ರಾತ್ರಿ ನೆನೆಸಿ ಅದನ್ನು ಚೆನ್ನಾಗಿ ಒಣಗಿಸಿ ಹಿಟ್ಟು ಮಾಡಿ ತಿಂದರೆ ಗ್ಲೂಟೆನ್ ಕಡಿಮೆ ಆಗ್ತದೆ. ಗೋಧಿನೂ ಕೂಡ ಒಳ್ಳೆಯದು ನಮ್ಮ ಪ್ರಕಾರ ಆಯುರ್ವೇದದಲ್ಲಿ. ಆದರೆ ಅದನ್ನು ಸಿದ್ಧಿ ಮಾಡಬೇಕು. ಆ ಸಿದ್ಧಿ ಮಾಡಿ ತಿಂದರೆ ಒಳ್ಳೆಯದಾಗ್ತದೆ. ಸೊ ಗೋಧಿ ತಿನ್ಬೋದು, ಅಕ್ಕಿ ತಿನ್ಬೋದು, ರಾಗಿ ತಿನ್ಬೋದು, ಜೋಳವನ್ನು ತಿನ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿಯೇ ಇರಬೇಕು. ಆ ಜೀರ್ಣಶಕ್ತಿಯನ್ನು ಮೀರಿ ತಿಂದಿದ್ದೇ ಆಗಿದ್ರೆ ನೋಡಿ, ನಾವು ಇವತ್ತು ಪೇಷಂಟನ್ನು ಜಾಸ್ತಿ ಸೊಂಟ ಹಿಡ್ಕಂತು ಸರ್ ಅಂತ ಬರ್ತಾರೆ, ಸರ್ ಇಲ್ಲಿ ಪಕ್ಕೆ ಹಿಡ್ಕಂತು ಅಂತ ಬರ್ತಾರೆ, ಎದೆಯಲ್ಲಿ ಒತ್ತ ಇದೆ ಸರ್ ಅಂತ ಬರ್ತಾರೆ, ಮೊಣಕಾಲು ನೋವು ಅಂತ ಬರ್ತಾರೆ, ಸರ್ ಪಾದದ ನೋವು ಅಂತ ಬರ್ತಾರೆ, ಹಾಗೆ ತಲೆನೋವು ಅಂತ ಬರ್ತಾರೆ. ಇವೆಲ್ಲ ನೋವುಗಳು ಜಾಸ್ತಿಯಾಗುವುದು ವಾತದ ಸಮಯದಲ್ಲಿ, ವಾತ ವೃದ್ಧಿಯಾಗುವ ಸಮಯದಲ್ಲಿ. ಹಾಗಾಗಿ ವಾತ ದೋಷವನ್ನು ನಾವು ಹೆಚ್ಚಿನದಾಗಿ ಕನ್ಸಿಡರ್ ಮಾಡಿ ಈ ಋತುವಿನಲ್ಲಿ ಆಹಾರವನ್ನು ಈ ಥರದ ಆಹಾರವನ್ನು ತಗೋಬೇಕಾಗ್ತದೆ. ಆ ಮಾಂಸ ತಿನ್ನುವರು ಕೂಡ ಲಘು ಮಾಂಸವನ್ನು ತಿನ್ಬೋದು. ಯಾವುದು ಅಂದರೆ ಕಾಡಿನಲ್ಲಿ ಅಥವಾ ಈ ಕಟ್ಟಿ ಹಾಕಿ ಬೆಳೆಸಿದ ಮಾಂಸವನ್ನು ತಿನ್ನಬಾರ್ದು. ಅಂದರೆ ಫ್ರೀಯಾಗಿ ಓಡಾಡ್ಕೊಂಡಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳ ಮಾಂಸವನ್ನು ಅವರು ಅದನ್ನು ಅನುಭವಿಸ್ಬೋದು. ಅದೇ ರೀತಿ ತುಪ್ಪವನ್ನು ಕೂಡ ತಿನ್ಬೋದು, ಹಾಲನ್ನು ಬಳಸ್ಬೋದು, ಕೊಬ್ಬರಿ ಎಣ್ಣೆಯನ್ನು ಬಳಸ್ಬೋದು. ಆದರೆ ಇವತ್ತು ರಿಫೈನ್ಡ್ ಆಯಿಲ್ಗಳನ್ನು ಕಡಿಮೆ ಬಳಸಬೇಕಾಗತ್ತೆ ಈ ಸಮಯದಲ್ಲಿ. ಜೊತೆಗೆ ಆಹಾರದಲ್ಲಿ ಲಘುವಾಗಿರ್ತಕ್ಕಂಥ ಆಹಾರ, ಉಷ್ಣವಾಗಿರ್ತಕ್ಕಂಥ ಆಹಾರ, ಸ್ನಿಗ್ಧವಾಗಿರ್ತಕ್ಕಂಥ ಆಹಾರ, 3 ಫಾರ್ಮುಲಾ ಹೇಳ್ಬಿಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ಈ ಸಮಯದಲ್ಲಿ ಜಾಸ್ತಿ ನಾವು ತಿನ್ನಬೇಕಾಗಿರ್ತಕ್ಕಂಥದ್ದು ಈ ಥರದ್ದು. ಅಂದರೆ ಉಷ್ಣವಾಗಿರಬೇಕು, ಲಘುವಾಗಿರಬೇಕು, ಸ್ನಿಗ್ಧವಾಗಿರಬೇಕು. ಈ ಆಹಾರಗಳೇನು ಮಾಡುತ್ತೆ ಅಂತಂದರೆ ವಾತದೋಷವನ್ನು ಕಂಟ್ರೋಲಿಗೆ ತಗೊಂಬರುತ್ತೆ. ಹಾಗಾಗಿ ತುಪ್ಪವನ್ನು ತಿನ್ನಿರಿ ಅಂತಂದರೆ ಸ್ನಿಗ್ಧ ಗುಣ, ಕೊಬ್ಬರಿ ಎಣ್ಣೆ ತಿನ್ನಿ ಸ್ನಿಗ್ಧ ಗುಣ, ಉಷ್ಣ ಅಂದರೆ ಆಹಾರ ಬಿಸಿಯಾಗಿರಲಿ, ಜೊತೆಗೆ ತುಂಬ ನೀರಿರಬಾರ್ದು ಈ ಸಮಯದಲ್ಲಿ ಆಹಾರ. ಯಾಕೆ ಅಂತಂದರೆ ವಾತಾವರಣದಲ್ಲಿ ಜಾಸ್ತಿ ಬಿದ್ದಿರ್ತಕ್ಕಂಥ ನೀರು ಈ ಪರಿಸರದಲ್ಲಿ ಹೇಗೆ ಹಸಿಯಾಗಿರುತ್ತೋ ಅದೇ ರೀತಿ ಅಲ್ಲಿ ಕೂಡ ಅಗ್ನಿ ಅಂದರೆ ಆ ಬಿಸಿಲಿನ ತಾಪ ಕಡಿಮೆ ಆಗಿರುತ್ತೆ. ನಮ್ಮ ದೇಹದಲ್ಲೂ ಕೂಡ ಯಾವಂತೆ ಲೋಕೆ ತಾವಂತೆ ಪುರುಷ ಅನ್ನುವಂಥ ಒಂದು ಸಿದ್ಧಾಂತದ ಮೇರೆಗೆ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಆ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ಬಿಸಿ ಬಿಸಿಯಾಗಿರೋ ಆಹಾರವನ್ನು ತಿಂದರೆ, ಅಂದರೆ ಶುಚಿಯಾಗಿ ಮತ್ತು ಶುಚಿತ್ವ ಮತ್ತು ತಾಜಾ ಆಹಾರಗಳನ್ನು ತಿಂದರೆ ಅದು ಜೀರ್ಣಶಕ್ತಿಗೆ ಅಷ್ಟೊಂದು ತೊಂದರೆಯನ್ನು ನೀಡಲಾರದು. ಹಾಗಾಗಿ ಆಹಾರಕ್ಕೆ ಇಷ್ಟು. ಆಮೇಲೆ ನೀರನ್ನು ಯಾವುದನ್ನು ನೀರು ಕುಡಿಬೇಕು ಅಂತ ಹೇಳ್ತಾರೆ. ನದಿ ಜಲವನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಈಗ. ಯಾಕೆ ಅಂತಂದರೆ ನದಿ ಜಲದ ನೀರು ನೋಡಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಈಗ ಅಂತ. ಎಲ್ಲ ಮಣ್ಣು ಮಿಶ್ರಿತ ನೀರು ಬರುತ್ತೆ. ಹಾಗಾಗಿ ಅದನ್ನು ಕುಡಿಬೇಡಿ ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಮಹೇಂದ್ರ ಜಲವನ್ನು ಕುಡಿಯಿರಿ ಅಂತ ಹೇಳುತ್ತೆ. ಮಹೇಂದ್ರ ಜಲ ಅಂದರೆ ರೇನಿ ವಾಟರ್. ಅಂದರೆ ಈ ಫಸ್ಟು 3-4 ಮಳೆಯನ್ನು ಬಿಟ್ಟು ತದನಂತರ ಬಂದಿರೋ ನೀರನ್ನು ಚೆನ್ನಾಗಿ ಸೇಕರಣೆ ಮಾಡಿ ಹೈ ಮಿನರಲ್ಸ್, ನಮಗೇನು ನಾವು ಇವತ್ತು ಮಿನರಲ್ ವಾಟರ್ ಕುಡಿಬೇಕು ಅಂತ ಹೇಳ್ತೀವಿ, ಅದನ್ನು ನೀವು ನೇರವಾಗಿ ಯಾವುದೇ ಸಂಸ್ಕಾರ ಇಲ್ಲದೇ ಬರುವಂತಹ, ಅಂದರೆ ಗಾಡ್ ಗಿಫ್ಟ್ ಅದಂತೂ ಬರುವಂಥ ನೀರನ್ನು ಸೇಕರಣೆ ಮಾಡಿ ನೀವು ತಗೋಬೋದು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ಬಾವಿಯ ನೀರನ್ನು ಕೂಡ ಕುಡಿಯಬಹುದು. ಒಂದು ವೇಳೆ ನೀವು ಮಳೆ ನೀರನ್ನು ಕುಡಿಯುವ ವ್ಯತ್ಯಾಸ ಆಗಿದ್ದರೆ ಬಾವಿ ನೀರನ್ನು ಕುಡಿದು ಕಾಯಿಸಿ, ತಪ್ತ ಶೀತ ಜಲ ಅಂತ ಹೇಳ್ತಾರೆ, ಅಂದರೆ ಕಾಯಿಸಿ ಆರಿಸಿ ಅದನ್ನು ಕುಡಿಬಹುದು ನೀರನ್ನು ಅಂತ ಹೇಳ್ತಾರೆ. ಇದು ನೀರಿಗೆ ಸಂಬಂಧಿಸಿದ್ದು. ನೋಡಿ ಸಣ್ಣ ಸಣ್ಣ ವಿಚಾರಗಳನ್ನು ಹೇಗೆ ಡೈರೆಕ್ಟ್ ಮಾಡ್ತಾರೆ ಅಂತ ಈ ಋತುವಿನಲ್ಲಿ ಹೀಗೆ ಹೇಳ್ತಾರೆ. ಆದರೆ ಮುಂದಿನ ಋತು ಶರತ್ ಋತು, ನದಿ ನೀರನ್ನು ಕುಡಿರಿ ಅಂತ ಹೇಳ್ತಾನೆ ಶರತ್ ಋತುವಿನಲ್ಲಿ. ಆ ನಂತರ ಇದು ಭಾಳ ಇಂಪಾರ್ಟೆಂಟ್, ಅಪಥ್ಯ ಏನು ಮಾಡಬಾರ್ದು ಅಂತ ನಾನು ಹೇಳಿದೆ. ಹೆವಿ ಫುಡ್ಡನ್ನು ತಿನ್ನಬಾರ್ದು, ಜಾಸ್ತಿ ವ್ಯಾಯಾಮವನ್ನು ಕೂಡ ಮಾಡಬಾರ್ದು.
ಹೆವಿ ಕೆಲಸವನ್ನು ಮಾಡಬಾರ್ದಂತೆ ಈ ಋತುವಿನಲ್ಲಿ. ಯಾಕೆ ಅಂತಂದರೆ ವಾಯು ವೃದ್ಧಿ ಇರೋದರಿಂದ ಬಹಳಷ್ಟು ಬೇಗ ನೋವುಗಳು ಅಥವಾ ನಿಮ್ಮ ಜೀರ್ಣಶಕ್ತಿ ಸರಿ ಇಲ್ಲದೆ ಇರೋದ್ರಿಂದ ದೇಹದ ಬಲವೂ ಕಡಿಮೆ ಇರೋದ್ರಿಂದ ಬಹಳಷ್ಟು ವ್ಯತ್ಯಾಸ ಆಗೋದ್ರಿಂದ ದೇಹಕ್ಕೆ ಅನುಗುಣವಾಗಿ ನಿಮ್ಮ ದೇಹದ ಅರ್ಧ ಶಕ್ತಿಗಿಂತ ಕಡಿಮೆ ಕೆಲಸವನ್ನೇ ಮಾಡಬೇಕು. ಈಗ ನೀವು 5 ಕಿಲೋಮೀಟರ್ ನಡೆಯೋ ಸಾಮರ್ಥ್ಯ ಎಲ್ಲ ಋತುಗಳಲ್ಲಿದ್ದರೆ ಈಗ ಬರೀ 2 ಕಿಲೋಮೀಟ್ರು 1.5 ಕಿಲೋಮೀಟ್ರು ವಾಕ್ ಮಾಡಬೇಕು. ಹೆಚ್ಚಿನದಾಗಿ ದೇಹವನ್ನು ನೀವು ಶಕ್ತಿಯನ್ನು ಖರ್ಚು ಮಾಡಬೇಡಿ, ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ಈ ಋತುವಿನಲ್ಲಿ ಹೇಳ್ತಾನೆ. ಅದೇ ರೀತಿ ವ್ಯವಾಯ ಅಂದರೆ ಈಗ ಲೈಂಗಿಕವಾಗಿ ಕೂಡಿಕೊಳ್ಳುವಂಥದ್ದು ಈ ಋತುವಿನಲ್ಲಿ ಆಯುರ್ವೇದದಲ್ಲಿ ನಿಷಿದ್ಧ ಅಂತ ಹೇಳ್ತಾರೆ. ಅದೇ ಚಳಿಗಾಲದಲ್ಲಿ ನಿಮಗೆ ಅಂದರೆ ನಿಮ್ಮ ಅನುಗುಣವಾಗಿ ನೀವು ಕೂಡ್ಕೊಳ್ಬೋದು ಅಂತ ಹೇಳ್ತಾನೆ. ಆದರೆ ಈ ಋತುವಿನಲ್ಲಿ ನಿಷಿದ್ಧ ಅಂತ ಹೇಳ್ತಾರೆ. ವ್ಯವಾಯ ವ್ಯಾಯಾಮ ಎರಡನ್ನೂ ಕೂಡ ನೀವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಅಂದರೆ 15 ದಿನಕ್ಕೊಂದು ಸಲ ವ್ಯವಾಯ ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ಬೋದು. ವ್ಯಾಯಾಮವನ್ನು ಅತಿ ಕಡಿಮೆ ಮಾಡಿ ಗುರು ಆಹಾರಗಳನ್ನು ಅಂದರೆ ಕರಿದಿರೋ ಆಹಾರಗಳನ್ನು ಅಥವಾ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡುವಂಥ ಆಹಾರಗಳು ಇಡ್ಲಿ, ದೋಸೆ, ಪಡ್ಡು, ಚಿತ್ರಾನ್ನ, ಒಗ್ಗರಣೆ ಕಲಸಿ ಮಾಡುವಂತಹ ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ ಇವೆಲ್ಲ ಗುರು ಆಹಾರ, ಜೀರ್ಣಶಕ್ತಿಗೆ ತುಂಬ ಭಾರವಾಗಿರತಕ್ಕಂಥ ಆಹಾರಗಳು. ಇದನ್ನು ಕಡಿಮೆ ತಿನ್ನಿ. ಮಾಂಸಾಹಾರಗಳು ಕೂಡ ಮಾಂಸಕ್ಕಾಗಿ ಬೆಳೆದ ಮಾಂಸ ತುಂಬ ಗುರು ಹೆವಿ ಅಂದರೆ ಈ ಪೌಲ್ಟ್ರಿಯಲ್ಲಿ ಬೆಳೀತಾರೆ. ಅವು ಮಾಂಸಕ್ಕಾಗಿಯೇ ಮಾಂಸದ ದುರುದ್ದೇಶದಿಂದನೇ ಅವಕ್ಕೆ ಕೊಡಬಾರ್ದನ್ನು ಕೊಟ್ಟು ನೀಡಬಾರ್ದನ್ನು ನೀಡಿ ಅವಕ್ಕೆ ಬೇಗನೆ ದಪ್ಪ ಮಾಡಿ ಆಹಾರನ ಕೊಡ್ತಾರೆ. ಆ ಥರದ ಆಹಾರನೂ ಕೂಡ ನೀವು ಸೇವನೆ ಮಾಡಬಾರ್ದು ಅಂತ ಹೇಳುತ್ತೆ. ನದಿ ನೀರನ್ನು ಕುಡಿಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಈ ಋತುವಿನಲ್ಲಿ ನಾವು ಸರಿಯಾಗಿ ಅಂದರೆ ಜೀರ್ಣಕ್ರಿಯೆಗಾಗಿ ಆಹಾರ ವಿಹಾರ ಜೀರ್ಣಕ್ರಿಯೆಗೆ ಅನುಗುಣವಾಗಿ ತಗೋಬೇಕು. ಮಾಂಸಾದಿ ಆಹಾರಗಳನ್ನು ವ್ಯಾಯಾಮ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಜಾಸ್ತಿ ತೊಡಗಬಾರ್ದು. ನಮ್ಮ ದೇಹದ ಶಕ್ತಿಯನ್ನು ಕೂಡ ಅತಿ ಕಡಿಮೆ ಖರ್ಚು ಮಾಡ್ಕೊಂಡು ಶಕ್ತಿಯನ್ನು ಇಟ್ಕೊಂಡಿರಬೇಕು. ನೀವು ಜೀರ್ಣಕ್ರಿಯೆಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಆಹಾರವನ್ನು ಕಡಿಮೆ ಕೊಡಿ, ಬಿಸಿನೀರನ್ನು ಕುಡಿರಿ, ಗಂಜಿಯನ್ನು ಕುಡಿರಿ, ಸ್ವಲ್ಪ ತಿಳಿಸಾರು, ಮೆಣಸಿನಕಾಳು ಸಾರು ಅನ್ನ ಊಟ ಮಾಡಿದ್ರೆ ಅದೇ ಔಷಧಿ ಅಂತ ಹೇಳ್ತಾರೆ. ಈಗ ಮೆಣಸಿನಕಾಳು ಗೊಜ್ಜು, ಸ್ವಲ್ಪ ತುಪ್ಪ, ಆ ಬಿಸಿ ಅನ್ನವನ್ನು ನೀವು ಸೇವನೆ ಮಾಡಿದ್ರೆ ಅದೇ ಔಷಧಿ. ಹಾಗಾಗಿ ಶುದ್ಧ ಆಹಾರವನ್ನು ತಿನ್ನಿ, ಸಿದ್ಧಿ ನಿಮಗೆ ರೋಗದಲ್ಲಿ ಖಂಡಿತ. ಅದೇ ರೀತಿ ಯೋಗವನ್ನು ಏದು ಮಾಡಬಹುದು ಅಂತ ಹೇಳ್ತೀನಿ. ಶೀತ, ಕೆಮ್ಮು, ನೆಗಡಿ, ಜ್ವರ ಆದಾಗ ನೋಡಿ, ನಿಮಗೆ ಕಫ ಕಡಿಮೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಅದ್ಭುತವಾದ ಒಂದು ಕಫ ಕಡಿಮೆ ಮಾಡೋಂಥ ಯೋಗ ಇದೆ, ಪ್ರಾಣಾಯಾಮ ಇದೆ, ಕಪಾಲಭಾತಿಯನ್ನು ನೀವು ದಿನಕ್ಕೆ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದು ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಭಸ್ತ್ರಿಕ ಪ್ರಾಣಾಯಾಮ ಇವೆರಡನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಕೈಯಲ್ಲಿ ಫಲಿತಾಂಶ ಗ್ಯಾರಂಟಿ ಇರುತ್ತೆ. ನಾಡಿ ಶೋಧನವನ್ನು ಮೂಗು ತುಂಬ ಕಟ್ಟಿಲ್ಲ ಅಂದರೆ ಮಾಡ್ಬೋದು. ಅದು ತುಂಬ ಒಳ್ಳೆಯ ಹೆಲ್ಪನ್ನು ನೀಡುತ್ತೆ. ತದನಂತರ ನಿಮಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಆಯಿತು ಅಂತ ಇಟ್ಕೊಳ್ಳಿ. ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಈ ಸಮಯದಲ್ಲಿ ನೀವು ಜೀರ್ಣಶಕ್ತಿ ಕಡಿಮೆ ಇದ್ದು ಆಹಾರ ತಿಂದುಬಿಡ್ತೀರಿ, ಗೊತ್ತಾಗಿರಲ್ಲ. ಆದರೆ ಗ್ಯಾಸ್ಟ್ರಿಕ್ ಆಗಿಬಿಡ್ತು. ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡಬೇಕು? ಟ್ಯಾಬ್ಲೆಟ್ ತಿಂದು ಮತ್ತೆ ಊಟ ಮಾಡಬೇಕಾ? ದಯವಿಟ್ಟು ಆ ತಪ್ಪು ಮಾಡಬೇಡಿ. ಆಹಾರವನ್ನು ಗ್ಯಾಸ್ಟ್ರಿಕ್ ಆದಾಗ ನಿಮ್ಮ ಜೀರ್ಣಶಕ್ತಿ ಅದನ್ನು ಜೀರ್ಣ ಮಾಡೋಕ್ಕೆ ಅಸಮರ್ಥವಾದಾಗ ಅದು ಗ್ಯಾಸ್ಟ್ರಿಕ್ ಆಗುತ್ತೆ, ಆಮ ಆಗುತ್ತೆ. ಹಾಗಾಗಿ ಅವತ್ತು ಒಂದು ಊಟವನ್ನು ಸ್ಕಿಪ್ ಮಾಡಿ ಸ್ವಲ್ಪ ಬಿಸಿನೀರನ್ನು ಕುಡಿರಿ, ಸ್ವಲ್ಪ ಜೀರಿಗೆಯನ್ನು ತಿಂದು ಬಿಸಿನೀರನ್ನು ಕುಡಿರಿ, ಸ್ವಲ್ಪ ಶುಂಠಿ ಬೆಲ್ಲವನ್ನು ತಿಂದು ಬಿಸಿನೀರನ್ನು ಕುಡಿಯಿರಿ. ಅಥವಾ ನೀವು ಜೀರಿಗೆಯನ್ನು ಚೆನ್ನಾಗಿ ಹುರಿದು 1-2 ಚಮಚ ಕುಟ್ಟಿ ಅದನ್ನು ನೀರಿಗೆ ಹಾಕಿ ಕುದಿಸಿ ಕುಡಿರಿ. ಇಮ್ಮಿಡಿಯೇಟ್ ಜೀರ್ಣ ಆಗುತ್ತೆ. ಆ ಹೊತ್ತು ಊಟ ಮಾಡೋದು ಬೇಡ, ರೆಸ್ಟ್ ಕೊಡಿ. ಆದರೆ ಊಟ ಮಾಡಲೇಬೇಕು ಅನ್ನೋ ಅಭ್ಯಾಸ ಇರೋರು ಗಂಜಿಯನ್ನು ಕುಡೀರಿ. 6 ಭಾಗ ನೀರು 1 ಭಾಗ ಅಕ್ಕಿ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಸೈಂಧವ ಲವಣವನ್ನು ಮಿಶ್ರಣ ಮಾಡಿ 1 ಲೋಟ ಗಂಜಿಯನ್ನು ಕುಡಿದು 1 ಹೊತ್ತು ಊಟವನ್ನು ಸ್ಕಿಪ್ ಮಾಡಿ ನೋಡಿ. ಹಣ್ಣುಗಳನ್ನು ಇಂತಿಂತ ತಿನ್ನಬಹುದು ಅಂತ ಈ ಕಾಲದಲ್ಲಿ ಹೇಳುತ್ತಾ ನೋಡಿ. ಪ್ರಕೃತಿ ಮಾತೆ ನಮಗೆ ಕಾಲಕ್ಕನುಗುಣವಾಗಿ ಏನು ಬೇಕು ಅನ್ನೋದನ್ನ ಆ ಪ್ರಕೃತಿ ದೇವಿನೇ ಅರಿತು ನಮಗೆ ನೀಡದಂತಿದೆ. ನೋಡಿ, ಮಾವಿನ ಹಣ್ಣು ಅತಿ ಸಂಪೂರ್ಣವಾಗಿರ್ತಕ್ಕಂಥ ಹಣ್ಣುಗಳ ರಾಜ ಅಂತಲೇ ಕರೆಸ್ಕೊಳ್ಳೋ ಮಾವಿನ ಹಣ್ಣು ಮಧುರ ರಸವನ್ನು ಹೊಂದಿದೆ, ಶುಕ್ರ ವೃದ್ಧಿಯನ್ನು ಮಾಡುತ್ತೆ, ಅಗ್ನಿ ವೃದ್ಧಿಯನ್ನು ಮಾಡುತ್ತೆ. ಇದು ಹೆವಿ ಆದರೂ ಕೂಡ ನಮ್ಮ ದೇಹಕ್ಕೆ ತುಂಬ ಅತಿ ಉತ್ತಮವಾದ ಶಕ್ತಿ ಪೋಷಣೆಯನ್ನು ನೀಡುತ್ತೆ. ಹಾಗಾಗಿ ಆ ಬೇಸಿಗೆಯಲ್ಲಿ ಜರ್ಜರಿತವಾದ ದೇಹಕ್ಕೆ ಸಂಪೂರ್ಣವಾದ ಶಕ್ತಿ ಮಾವಿನ ಹಣ್ಣಿನಿಂದ ಬರುತ್ತೆ. ಅದೇ ರೀತಿ ಹಲಸಿನ ಹಣ್ಣಿನಲ್ಲಿ ನಿಮಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಫ್ಲೇವನಾಯ್ಡ್ಸ್ ಇದೆ, ಕ್ಯಾಲ್ಸಿಯಂ ಇದೆ, ರಿಚ್ ಆಫ್ ಮಿನರಲ್ಸ್ ಇದೆ. ಆದರೆ ಇದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅಗೇನ್ ಜೀರ್ಣಶಕ್ತಿ ತುಂಬ ಬೇಕು. ಹಲಸಿನ ಹಣ್ಣು ತಿನ್ನು ಅಂತ ಹೇಳ್ತಾರೆ. ಅಂದರೆ 1 ತೊಳೆ ಹಲಸಿನ ಹಣ್ಣು ತಿಂದು ಬಂದರೂ ವಾಂತಿ ಬರುತ್ತೆ ಅಂತ ಬಂದಿದ್ದಾರೆ ನಮ್ಮ ಹತ್ರ. ಯಾಕೆಂದರೆ ಅಷ್ಟೊಂದು ಹೆವಿ ಇದು. ಯಾರಿಗೆ ಜೀರ್ಣಶಕ್ತಿ ಇದೆ ಅದು
ಬಹಳಷ್ಟು ಶಕ್ತಿಯನ್ನು ನೀಡುತ್ತೆ. ಹಾಗಾಗಿ ಹಲಸಿನ ಹಣ್ಣು ತಿನ್ನುವಾಗ ಜೀರ್ಣಶಕ್ತಿಯನ್ನ ಪರಿಗಣಿಸಿ ತಿನ್ನಿ ಅಂತ ಹೇಳೋದಷ್ಟೇ ನಮ್ಮ ಒಂದು ಕಳಕಳಿ. ಆ ನೇರಳೆ ಹಣ್ಣು ಏನಪ್ಪಾ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು, ಬಟ್ ವಾತ ಪ್ರಕೋಪವನ್ನ ಮಾಡುವಂಥದ್ದು. ನೇರಳೆ ಹಣ್ಣು ಜಾಸ್ತಿ ತಿಂದ್ರೆ ಹೊಕ್ಕಳು ಹಿಡಿಯುತ್ತೆ ಅಂತ ಬಹಳಷ್ಟು ಜನ ಬರ್ತಾರೆ. ಅದು ನೇರವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ನೇರಳೆ ಹಣ್ಣು ಮಧುಮೇಹ ನಾಶಕನೂ ಹೌದು, ಮಧುರ ರಸವೂ ಇದೆ. ಇದರಲ್ಲಿ ಕಷಾಯ ಮಧುರ ರಸವೂ ಇದೆ. ಅದು ನೇರವಾಗಿ ನಿಮಗೆ ಶಕ್ತಿಯನ್ನು ನೀಡುವುದು ಹೌದು. ಇದರಲ್ಲಿ ಕ್ಯಾಲ್ಸಿಯಮ್ಮು ಇದೆ, ಫ್ಲವಿನೈಡ್ಸು ಇದೆ, ಹಾಗೆ ನಮ್ಮ ದೇಹಕ್ಕೆ ಬೇಕಾಗುವ ಮಿನರಲ್ಸ್ ಅನ್ನು ಈ ನೇರಳೆ ಹಣ್ಣು ಅತ್ಯುತ್ತಮವಾಗಿ ನೀಡುತ್ತೆ. ಆದರೆ ಇದನ್ನು ತಿನ್ನುವಾಗ ಕಫ ಪ್ರಕೃತಿ ಅಥವಾ ಕಫದೋಷ ಹೆಚ್ಚಿನದಾಗಿ ಇರಬಾರದು. ಇದು ಹಸಿದಾಗ ನಾವು ಈ ನೇರಳೆ ಹಣ್ಣು ತಿನ್ನಲೇಬಾರದು. ನೇರಳೆ ಹಣ್ಣು ತಿನ್ನುವಾಗ ಗಮನದಲ್ಲಿರಲಿ, ವಾಯು ಹೊಟ್ಟೆಯಲ್ಲಿ ಜಾಸ್ತಿ ವೃದ್ಧಿಯಾಗಿರಬಾರ್ದು, ಅದೇ ರೀತಿ ವಾತ ಪ್ರಕೃತಿಯವರು ಆಗಿರಬಾರ್ದು. ಜೊತೆಗೆ ಪಪ್ಪಾಯ ಹಣ್ಣನ್ನು ತಿನ್ಬೋದು. ಈ ಸೀಸನ್ನಿನಲ್ಲಿ ಸೀಸನ್ನಿಗೆ ಅನುಗುಣವಾಗಿ ಬಂದಿರೋ ಆಹಾರವನ್ನು ಯಾವುದಾದ್ರೂ ನಾವು ತಿಂದರೂ ನಡೆಯುತ್ತೆ. ನಮ್ಮ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಹಣ್ಣುಗಳನ್ನು ನಾವು ಸೇವನೆ ಮಾಡಲಿ, ನಿಮಗೆ ಖಂಡಿತವಾದ ಒಳ್ಳೆಯ ಫಲಿತಾಂಶ ದೊರಕೋದ್ರಲ್ಲಿ ಎರಡು ಮಾತಿಲ್ಲ. ಸ್ಟ್ರೆಸ್ ಅನ್ನ ಬಿಡಿ, ಸ್ಟ್ರೇನ್ ಅನ್ನ ಬಿಡಿ, ಜೊತೆಗೆ ಶುದ್ಧವಾದ ಆಹಾರವನ್ನ ಫಾಲೋ ಮಾಡಿ. ಚಾಕ್ಲೇಟ್ಸ್ ಗಳನ್ನ ಜಾಸ್ತಿ ತಿಂತಾರೆ, ಅವನ್ನ ಅವಾಯ್ಡ್ ಮಾಡಿ. ಮಾಂಸಾಹಾರಗಳನ್ನ ಅವಾಯ್ಡ್ ಮಾಡಿ. ಕೊಲೆಸ್ಟ್ರಾಲ್ ಗಳನ್ನ ಕಡಿಮೆ ಮಾಡಿ, ನಿದ್ದೆಯನ್ನ ಮಾಡಿ, ಸಮಾಧಾನ ಶಾಂತಿಯಿಂದ ಇರಿ. ಆಯುರ್ವೇದವನ್ನ ಫಾಲೋ ಮಾಡಿ, ಯೋಗವನ್ನ ಮಾಡಿ. ಉತ್ತಮವಾಗಿರ್ತಕ್ಕಂಥ ಹೃದಯ, ಸದೃಢವಾಗಿರ್ತಕ್ಕಂಥ ದೇಹ ನಿಮಗೆ ಲಭಿಸುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ನಿಮ್ಮ ಹೃದಯಕ್ಕೆ ಶಕ್ತಿಯನ್ನ ನೀಡುತ್ತೆ. ಹೃದಯ ಒಂದು ಸರಿಯಾಗಿದ್ರೆ ನಿಮ್ಮ ದೇಹ ಅತ್ಯುತ್ತಮವಾಗಿ ನಡೆಸುವ ಕಾರ್ಯ ಹೃದಯದೊಂದೇ ಅಂತ ನಾನು ಹೇಳ್ತೀನಿ. ಡಾಕ್ಟರ್ ನಾಗರಾಜ್ ಅಂಗಡಿಯವರೇ, ತಾವು ಇದುವರೆಗೆ ನಮ್ಮ ಮಳೆಗಾಲದಲ್ಲಿ ಸೇವಿಸತಕ್ಕಂಥ ಆಹಾರ ಮತ್ತು ಜೀವನ ಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮ್ಮ ಹತ್ರ ಬಹಳ ವಿಷಯಗಳಿವೆ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಹೇಳ್ತಾನೆ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಮಳೆಗಾಲದಲ್ಲಿ ಜೀವನ ಕ್ರಮ ಹಾಗೂ ಆಹಾರ ಪದ್ಧತಿ ಈ ಕುರಿತು ಶಿವಮೊಗ್ಗದ ಆಯುರ್ವೇದ ವೈದ್ಯರಾದ ನಾಗರಾಜ್ ಅಂಗಡಿ ಅವರೊಂದಿಗೆ ಸಂವಾದ